ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಾನು ನಿಮ್ಮ ಹಂಗ್ರಿ ಹುಲಿ. ನಾನು ಇವತ್ತು ನಮ್ಮ ಸಿದ್ಧಾರ್ಥ ಲೇಔಟ್ಲಿರುವಂಥ ಮತ್ತೊಂದು ನಾನ್ ವೆಜ್ ಸೆಂಟ್ರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಚಾಮುಂಡೇಶ್ವರಿ ತಾರಕ ಫಿಶ್ ತವಾ ಫ್ರೈ ಅಂತ. ಏನೇನು ಸಿಗುತ್ತೆ, ಹೇಗಿದೆ ಐಟಮ್ ನೋಡೋಣ ಬನ್ನಿ. ಇದು ಚಿಕನ್ ಪಲಾವ್ ಇದೆ, ಗೀ ರೈಸ್ ಇದೆ, ಗುಂಟೂರು ಚಿಕನ್ ಇದೆ, ಪೆಪ್ಪರ್ ಚಿಕನ್ ಇದೆ, ಚಿಕನ್ ಚಾಪ್ಸ್ ಇದೆ, ಬೋಟಿ ಸಿಗ್ತದೆ, ಕೈಮಾ ಸಿಗ್ತದೆ, ಚಿಕನ್ ಕಬಾಬ್ ಸಿಗ್ತದೆ, ತಟ್ಟೆ ಇಡ್ಲಿ ಸಿಗ್ತದೆ, ಅದೇ ಥರ ಜಿಲೇಬಿ ಸಿಗ್ತದೆ, ತವಾ ಫ್ರೈ, ಪಾಂಪ್ಲೆಟ್ ಸ್ಲೈಸ್ ಸಿಗ್ತದೆ, ತವಾ ಫ್ರೈ, ಬಾಂಗ್ಡ, ಮತ್ತಿ, ಪ್ರಾನ್ಸು ಇದಿಷ್ಟು ಡೈಲಿ ನಮ್ಮಲ್ಲಿ ಸಿಗ್ತದೆ. ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗೋದಂತಂದರೆ ಗುಂಟೂರು ಚಿಕನ್ ಮತ್ತು ಪೆಪ್ಪರ್ ಚಿಕನ್ನು ತುಂಬ ಹೋಗ್ತದೆ. ಬೋಟಿ ಮತ್ತು ತಟ್ಟೆ ಇಡ್ಲಿ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಾವು ಸಂಜೆ 5 ಗಂಟೆಯಿಂದ ರಾತ್ರಿ 10:30 11 ಗಂಟೆ ತನಕ ಇರ್ತೀವಿ. ಸೋಮವಾರ ರಜೆ ಇರ್ತದೆ, ಇನ್ನು ವಾರದಲ್ಲಿ 6 ದಿನವೂ ಕೂಡ ಇರ್ತೀವಿ. ನಮಗೆ ಇಲ್ಲಿ ಬಂದು ಈ ಗುಂಟೂರು ಚಿಕನ್ ಇದೆ ತುಂಬ ಸ್ಪೆಷಲ್ಲು. ಅಂದರೆ ಈ ಲೈನಲ್ಲಿ ನಮ್ಮ ಈ ಸ್ಟ್ರೀಟ್ ಫುಡ್ಡಲ್ಲಿ ಯಾರೂ ಮಾಡೋದಿಲ್ಲ. ಎಸ್ಪೆಷಲಿ ಪೆಪ್ಪರ್ ಚಿಕನ್ನು, ಗುಂಟೂರು ಚಿಕನ್ನು ತುಂಬ ಫೇಮಸ್ಸು. ಅದು ತುಂಬ ಟೇಸ್ಟಿಯಾಗಿದೆ. ಸೊ ಹಾಗಾಗಿ ಅದು ನಮ್ಮ ಇದರಲ್ಲಿ ಫೇಮಸ್. ಕಂಪ್ಲೀಟ್ ಮಸಾಲೆ ಎಲ್ಲ ಬಂದು ಹೋಮ್ ಮೇಡ್. ಯಾವುದೇ ಥರದ್ದು ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಟೇಸ್ಟಿಂಗ್ ಪೌಡ್ರು ಯಾವುದು ಯೂಸ್ ಮಾಡೋದಿಲ್ಲ. ಅಷ್ಟೇ. ಆ ಥರ ಏನೋ ಡೌಟ್ ಇದೆ ಬಂದು ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಬೋದು. ಅದು ಬಂದು 100% ಯಾವುದೇ ಥರದ್ದೆಲ್ಲ ಹೋಮ್ ಮೇಡ್ ಮಸಾಲೆ ಎಲ್ಲ ನಮ್ಮ ಜನ ರೆಸಿಪಿನೇ ಪ್ರಿಪೇರ್ ಮಾಡೋದು. ಲೊಕೇಶನ್ ಬಂದು ಸಿದ್ಧಾರ್ಥ ಲೇಔಟು ಫುಡ್ ಸ್ಟ್ರೀಟ್ ಲೊಕೇಶನ್ನು, ನಿಯರ್ ಪಾರ್ಕ್. ಅಂದರೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಇದೆ, ಅದ್ರ ನೆಕ್ಸ್ಟಲ್ಲಿ. ಚಿಕನ್ ಪಲಾವು ಫುಲ್ಲು 100 ರುಪೀಸು, ಗೀ ರೈಸು 60 ರುಪೀಸು, ಪೆಪ್ಪರ್ ಚಿಕನ್ನು, ಗುಂಟೂರು ಚಿಕನ್, ಚಿಕನ್ ಚಾಪ್ಸು ಇದೆಲ್ಲ ಹಾಫ್ 70, ಫುಲ್ 120, ಕೈಮಾ ಹಾಫ್ 70, ಫುಲ್ 140. ಕಾಪ್ 3-4 ಮಂತ್ಸಿಂದ ತಗೋತಾ ಇದ್ದೀವಿ. ಅಲ್ಟಿಮೇಟ್ ಫುಡ್ಡು, ಸೂಪರ್ ಆಗಿದೆ. ವೆರೈಟಿ. ಏನೇನು ತೊಗೊಳ್ತೀವಿ? ಗುಂಟೂರು ಚಿಕನ್ನು, ಚಿಕನ್ ಚಾಪ್ಸು, ಕಬಾಬ್ಸು ಎಲ್ಲನೂ ಫುಡ್ಡು ನಿಮ್ಗೆ ತುಂಬ ಇಷ್ಟ ಆಗಿದೆ ನನಗೆ. ಚಿಕನ್ ಚಾಪ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ರೀಸನೇಬಲ್. ಒಂದು ಫುಡ್ನ ಟ್ರೈ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು. ಅದರಲ್ಲೂ ಚಿಕನ್ ಚಾಪ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ಮುಂಚೆ ಟ್ರೈ ಮಾಡಿದ್ರಿ, ಇಲ್ಲ ಮುಂದೆ ಟ್ರೈ ಮಾಡೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.